ನಡೀರಮ್ಮ ಹೋಗೋಣ. ಮತ್ತೆ ಯಾಕೆ ನಿಂತ್ಕೊಂಡ್ರಿ? ಊಟ ಡಬ್ಬಿ ಎಲ್ಲ ಇಟ್ಟೈತಲ್ಲ, ನೋಡ್ರಿ ಬಿಸ್ಲಾಕೈತೆ. ಮತ್ತೆ ಜಲ್ದಿ ಜಲ್ದಿ ಹೋಗಿ ಮುಗಿಸ್ಕೊಂಡು ಬರೋಣ. ಎಷ್ಟು ಮಂದಿ ಆಗಿದ್ದೀವಿ? 1 2 3 4 5 6 ಮಂದಿ ಆಗಿದ್ದೀವಿ ನೋಡ್ರಿ. ಸರೋಜಾ, ರೇಖಾ, ಇವತ್ತು ಎಷ್ಟೊತ್ತಾದ್ರೆ ಯಾಕಾಗಲಿ ಗಿರಿಜಕ ನಾವು ಎಲ್ಲ ಗದ್ದೆ ಕೊಯ್ದು ಬನ್ವೆ ಹಾಕಿ ಮುಗಿಸಿನ ಹೋಗೋಣ ನೋಡ್ರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರವ. ಇವತ್ತು ಒಂದೇ ದಿನಕ್ಕಾದ್ರೆ ನಮಗೂ ಬೇರೆ ಕೆಲಸ ಮಾಡಕ್ಕೆ ಬರ್ತೈತೆ. ಇದ ಖುಷಿಗೆ ನಿಮ್ಗೆ ಪಾರ್ಟಿ ಕೊಡಿಸ್ತೀನಿ ನಾನು. ಇಲ್ಲ ನಮ್ಮ ಕೆರೆ ಒಳಗೆ ಮೀನಿದಾವಲ್ಲ, ಒಂದಿನ ಬಂದು ಎಲ್ಲ ಮೀನದು ಹಿಡ್ದು ಮೀನಿನ ಫ್ರೈ ಮಾಡಿ ಮಸ್ತ್ ಬೈಕಿ ಪಾರ್ಟಿ ಮಾಡ್ಕೊತೀನಿ ನಾನಂತ. ಏನಂತೀರಿ ಸುಶೀಲಾ, ಸರೋಜಾ, ರೇಖಾ? ಹ್ಞೂ ಆಯ್ತು ಹೋಗಿರ್ಜಕ್ಕ, ಮಾಡೋಣಂತ. ಆದ್ರೆ ಮೊದಲು ಮುಗಿಸೋಣ ನೋಡ್ರಿ. ಮೊದಲು ಮಾತಾಡಿ ಏನು ಪ್ರಯೋಜನ? ಮೊದಲು ಮುಗಿಸ್ಬೇಕು, ಆಮೇಲೆ ಪಾರ್ಟಿ. ಇಲ್ಲ ಅಂದ್ರೆ ಪಾರ್ಟಿನೂ ಇಲ್ಲ, ಏನೂ ಇಲ್ಲ. ನಾಳೆ ನಮ್ಮ ಪಾಡಿಗೆ ನಮ್ಮ ಹೊಲಕ್ಕೆ ಹೋಗ್ತೀವಿ, ನೀನು ನಿಮ್ಮ ಪಾಡಿಗೆ ಹೊಲಕ್ಕೆ ಬರ್ತೀಯ ಅಷ್ಟೇ. ಮುಗಿತಲ್ಲಿ ಪಾರ್ಟಿ. ಮತ್ತೆ ಯಾವತ್ತು ಹೋಗ್ತೀವೋ ಏನೋ ಪಾರ್ಟಿ ಮಾಡಕ್ಕೆ. ಮೊದಲ ಮಾತಾಡಬಾರ್ದು. ಕೂಸು ಹುಟ್ಟೋಕ್ಕೂ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ ಅಂತಾರಲ್ಲ, ಆ ಥರ ಆಗ್ತೈತೆ. ಅದಕ್ಕೆ ಬೇಡ ಪಾರ್ಟಿ ಗಿಟ್ಟಿ. ನೋಡೋಣ ಇನ್ನೊಂದಿನ ಯಾವತ್ತಾದ್ರೂ ಬರೋಣ ಅಂತ. ಸರೋಜಾ, ರೇಖಾ, ನೋಡ್ರಿ ಕೈ ಬೀಸಿ ಬರ ಬರ ಕೊಯ್ದು ಮುಗಿಸ್ತೀರೇನ? ನಾಳೆ ಮತ್ತೆ ಇದೇ ಹೊಲಕ್ಕೆ ಬರ್ಬೇಕಂತ ಅನ್ಕೊಂಡಿರಿ. ನೀವು ಯೋಚನೆ ಮಾಡ್ರಿ. ನೋಡ್ರಿ ನೀರು ಕುಡ್ದು ಜಲ್ದಿ ಜಲ್ದಿ ನನ್ರಿ ಹೋಗೋಣ. ನಂಗಂತರೂ ನೀರು ಬೇಡ. ಸರೋಜಕ್ಕ, ನೀನು ಕುಡಿತೆ ಅಂದ್ರೆ ಕುಡಿ. ನಂಗೂ ಬೇಡ ರೇಖಾ, ಈಗಿನ್ನ ಕುಡ್ದೀನಿ, ನೀರಡಿಕೆ ಆಗಿಲ್ಲ. ಆಮೇಲೆ ಬಂದು ಕುಡಿಯೋಣ ಅಂತ ನಡ್ರಿ. ಗಿರ್ಜಕ್ಕ, ಆ ಬಿನ್ಗೆ ಮೇಲೆ ಏನಾದರೂ ಮುಚ್ತೇನೆ ನೋಡು. ಮೇಲಿಂದ ಕಸ ಪಸ ಬೀಳ್ತಾ ಇರ್ತೈತೆ, ಮತ್ತೆ ನೀರು ಹೊತ್ಕೊಂಡು ಬರೋಕೆ ಅಷ್ಟು ದೂರ ಹೋಗ್ಬೇಕು. ಅದಕ್ಕೆ ಏನಾದರೂ ಟಾವೆಲ್ ಸ್ಟೀಲ್ ಚಂಬೆ ಮುಚ್ಚಿಟ್ಟು ಬಾ, ನಾವು ಮುಂದೆ ಹೋಗಿರ್ತೀವಿ. ಸುಶೀಲಕ್ಕ, ರೇಖಾ, ನಡ್ರಿ ಹೋಗೋಣ. ಆಯ್ತು ನೋಡ್ರಿ, ಮುಚ್ಚಿಟ್ಟು ಬರ್ತೀನಿ ನಾನು. ಸರೋಜಾ, ರೇಖಾ ಬರ್ರಿ. ಗಿರಿಜಕ್ಕ, ಯಾವ ಗದ್ದೆ ತಗೊಳ್ಳೋದು? ಇಲ್ಲಿ ನಿಂತೀವಲ್ಲ, ಈ ಗದ್ದೆ ತಗೊಳ್ಳೋಣ, ಅಲ್ಲಿ ಗಂಡು ಮಕ್ಕಳು ಕೊಯ್ಯತ್ತಾರಲ್ಲ ಅಲ್ಲಿ ಹೋಗೋಣ. ಅಲ್ಲಿ ಬೇಡ ಸುಶೀಲಾ, ಅವರಿಬ್ರು ಒಂದು ಗದ್ದೆ ಮುಗಿಸ್ತಾರೆ. ನಾವು ಹೆಣ್ಮಕ್ಳು ಒಂದೊಂದು ಗದ್ದೆ ತಗೊಂಡು ಹೋಗೋಣ ನೋಡ್ರಿ. ನಮ್ದು ಜಲ್ದಿ ಆಗ್ತೈತಿ. ಇದು ಮುಗಿಸಿ ಕೆಳಗಿನ ಗದ್ದೆಗೆ ಹೋಗೋಣ. ಇಲ್ಲಿ ನಿಂತೀವಲ್ಲ, ಇದ ಗದ್ದೆ ತಗೊಂಡು ನೋಡ್ರಿ. ಮೊದಲು ಇದ ಗದ್ದೆ ತಗೊಳ್ಳೋಣ. ಆಯ್ತಕ್ಕ, ಮುಚ್ಚಿಟ್ಟು ಬಾ ನೀನು. ಸರೋಜಾ, ರೇಖಾ ಬರ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಮ್ಮ ಗದ್ದೆಲಿ ಭತ್ತ ಕೊಯ್ಯಕ್ಕೆ ಬಂದೀವ್ರಿ. ನಾನು, ಸುಶೀಲಾ, ಸರೋಜಾ, ನಮ್ಮ ಮನೆಯವರು, ಸೀನಪ್ಪ, ಇಷ್ಟು ಮಂದಿ ಬಂದೀವ್ರಿ. ಇವತ್ತು ಮುಗಿಸ್ಬೇಕಂತ ಮಾಡೀವಿ. ನೋಡ್ಬೇಕು ಏನೇನು ಆಕೈತಿ ಏನಂತ. ಈ ವಿಡಿಯೋ ಮಾಡಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗತ್ತೈತ್ರಿ. ಯಾಕಂದ್ರೆ ನಮ್ಮ ಮನೆ ಹಿಂದೆ ಹೊಸ ಮನೆ ಕಟ್ ಆಗೈತ್ರಿ. ಇವಾಗ ಅವರು ಅದ ಲೈಟ್ ಫಿಟ್ಟಿಂಗ್ ಎಲ್ಲ ಮಾಡೋಕ್ಕೆ ಪೈಪು ವೈರು ಅದು ಹಾಕ್ತಾರಲ್ರಿ. ಡ್ರಿಲ್ಲಿಂಗ್ ಮಿಷಿನಿಂದ ಬೆಳಗ್ಗೆಯಿಂದ ಕೊರೆಯತ್ತಾರ್ರಿ. ಏನೇನು ಮಾಡತ್ತಾರ ಏನೋ ಗೊತ್ತಿಲ್ಲ. ಅದು ಕೇಳಿ ಕೇಳಿ ನನಗೆ ತಲೆನೋವು ಬಂದ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ನಾನು ಬೆಳಗ್ಗೆಯಿಂದ ನೋಡಿದ್ನಿ, ವಿಡಿಯೋ ಮಾಡಿದ್ರೆ ಆಯ್ತು ಬಿಡು, ಮತ್ತು ಅದರಲ್ಲಿ ಸೌಂಡ್ ಬರ್ತೈತೆ ಅಂತ ನಾನು ಸುಮ್ಮನೆ ಆಗಿದ್ನಿ. 2 ಗಂಟೆ ಆಗಕ್ಕೆ ಬಂತು, ಇನ್ನೂ ಮಟ ಬಂದ್ ಮಾಡತ್ತಿಲ್ಲ ಅವರು. ಅದಕ್ಕೆ ಸೌಂಡ್ ಬಂದ್ರೆ ಬರ್ತೈತೆ. ಅವ್ರು ಬಂದ್ ಮಾಡಿದಾಗಲೆಲ್ಲ ಸ್ವಲ್ಪ ಮಾತಾಡಿ ಎಡಿಟಿಂಗ್ ಮಾಡಿದ್ರೆ ಆಯ್ತಂತ ಬಂದು ಕೂತ್ಕೊಂಡಿನಿ ನೋಡ್ರಿ. ಇದರಲ್ಲಿ ಸೌಂಡ್ ಅದು ಏನೇನಾದರೂ ಬಂದರೆ ದಯವಿಟ್ಟು ಕ್ಷಮಿಸ್ರಿ. ಯಾಕಂದ್ರೆ ಮತ್ತೆ ನಾಳೆನೂ ಮಕ್ಕಳು ಮನೇಲಿ ಇರ್ತಾರೆ. ಅದಕ್ಕೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಇದು ಮುಗಿಸ್ಬಿಡೋಣಂತ ಎಡಿಟಿಂಗ್ ಕೂತ್ಕೊಂಡಿದ್ದೀನಿ ರೀ. ಬನ್ನಿರಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ನೋಡ ಹೆಂಗಿದಾರೆ ಬಿಡಾಡಿಯರು. ನಾನು ಬಿಂದಿಗೆ ಮೇಲೆ ಮುಚ್ಚಿಟ್ಟು ಬರೋಷ್ಟಿತ್ತಿಗಂದ್ರೆ ಬರ 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 ಹೊಂಟೇ ಬಿಟ್ರು ನೋಡು. ಸುಶೀಲಾ, ಹೇಳಕ್ಕ, ಯಾಕೆ ಕುಂತೆ? ಬಾ ಬರ ಬರ ನಮ್ಮ ಜೋಡಿ ಬರ್ತೀನಿ ನೋಡ್ರಿ ನೀವು. ಈಗ ಅರ್ಥ ಆಯ್ತು ನನಗೆ. ಬರ ಬರ ಕೊಯ್. ನಾನು ನೀನು ಸೇರ್ಕೊಂಡು ಸರೋಜಾ ರೇಖಾನ ಹಿಂದಕ್ಕೆ ಹಾಕ್ಬೇಕು ನೋಡಿದ್ರಿ ಜಕ. ರೇಖಾ ಕೇಳಿಸ್ಕೊಂಡೆ? ಕೇಳಿಸ್ಕೊಂಡಕ್ಕ. ಮತ್ತು ನಡಿ ರೇಖಾ, ಗಡ ಗಡ ಹೋಗೋಣ. ನಮ್ಮನ್ನ ಹಿಂದಕ್ಕೆ ಹಾಕೋ ಪ್ಲಾನಿಂಗ್ ಮಾಡಿದ್ರು ನೋಡೋರು. ಅವ್ರು ಬರೋ ಮೊದಲು ನಾವು ಹೋಗೋಣ ನಡಿ. ಆಯ್ತು ಬಾರಕ್ಕ. ಗಿರಿಜಕ್ಕ, ಇವತ್ತು ಕೂಲಿಯರ್ಗಂತ ಏನು ಅಡುಗೆ ಮಾಡ್ಕೊಂಡು ಬಂದೇವ ಸ್ಪೆಷಲ್? ನನಗನ್ಸಿರೋ ಮಟ್ಟಿಗೆ ಚಿಕನ್ ಸಾರು ಇಲ್ಲ ಮಟನ್ ಸಾರು ತಂದಿರ್ತೈತೆ ನೋಡಿ ಸುಶೀಲಕ್ಕ. ಹೌದಾ? ಮತ್ತೆ ತಂದಿರಲಿಲ್ಲ ಅಂದಿದ್ರೆ ನಾನೆಲ್ಲಿ ತಂದೀನಿ ಹಂಗೆ ಹಿಂಗೆ ಅನ್ನೋದು ನೋಡಿ. ಇಷ್ಟೊಂದು ಮಟ ಸುಮ್ಮನೆ ಆಯ್ತಂದ್ರೆ ಅದ ತಂದಿರ್ಬೇಕು. ಸರೋಜಾ, ಕರೆಕ್ಟ್ ಹೇಳಿದೆ ನೋಡು. ಮಟನ್ ಸಾರು, ಚಿಕನ್ ಸಾರು, ಮೀನು ಸಾರು ನೀವು ತಿಂತೀರಂತ. ಮತ್ತು 3 ಮೊಟ್ಟೆ ಇದು ಆಮ್ಲೆಟ್ ಹಾಕೊಂಡು ಬಂದೀನಿ. ಈಗ ಗೊತ್ತಾಯ್ತು ಸುಳ್ಳು ಹೇಳತ್ತೆ. ಯಾವುದಾದ್ರೂ ಒಂದಂದ್ರೆ ಮಾಡ್ಕೊಂಡು ಬಂದೆ ಅನ್ನಿಸ್ತಿತ್ತು. ಅಷ್ಟು ಹೇಳತ್ತೆ ಅಂದರೆ ಏನೋ ಗಡ್ಬಡ ಐತಿಲ್ಲಿ. ಗೊತ್ತಾಯ್ತಾ? ಒಳ್ಳೇದಾಯ್ತು ಬಿಡು. ಮತ್ತು ಯಾವಾರ ಅಂತ ಗೊತ್ತಿದ್ದು ಚಿಕನ್ ಸಾರು ಮಟನ್ ಸಾರು ಏನು ತಂದಿಗೆ ರಿಜಕ ಅಂತ ಕೇಳಿದ್ರೆ ನಾನೇನು ಹೇಳ್ಬೇಕು? ಇವತ್ತು ಯಾವಾರ ಗೊತ್ತೇನು? ಶನಿವಾರ ಯಾರಾದರೂ ಕಪ್ ಕಡೆ ತಿಂತಾರೆ? ಗೊತ್ತೇಳಿ ಗಿರಿಜಕ, ನಾನು ಸುಮ್ಮನೆ ತಮಾಷೆ ಮಾಡಿದ್ನಿ. ಗಿರಿಜಕ, ಮತ್ತೇನು ಅಡುಗೆ ಮಾಡ್ಕೊಂಡ್ಬಂದು? ಬೆಳಗ್ಗೆ ನಾಷ್ಟಕ್ಕೆ ರೊಟ್ಟಿ ಸೊಪ್ಪಿನ ಪಲ್ಯ ಮಾಡಿದ್ಲು. ಆಮೇಲೆ ಬೇಳೆ ಹಾಕಂತ ಹೇಳಿದ್ನಿ. ಬೇಳೆ ಸಾರು, ಅನ್ನ, ನಿಮ್ಗೆ ಹಪ್ಪಳ, ಉಪ್ಪಿನಕಾಯಿ, ಹಿತ್ತಲಲ್ಲಿ ಒಂದು 3-4 ಬದನೆಕಾಯಿ ಸಿಕ್ಕಿದ್ದು. ನಾನು ಮತ್ತೆ ನೆಂಚ್ಕೊಂಡು ತಿಂತೀರಂತ ಬದನೆಕಾಯಿ ಭರೀತ್ ಮಾಡ್ಕೊಂಡು ತಂದೀನಿ. ಇಷ್ಟ, ಮತ್ತೆ ಏನು ಸ್ಪೆಷಲ್ ಇಲ್ಲ ನೋಡ್ರಿ. ಸಾಕು ಬಿಡಕ್ಕ. ಹಪ್ಪಳ ಉಪ್ಪಿನಕಾಯಿ ಭರೀತ್ ಇವೆಲ್ಲ ಇದಾವೆ. ಇನ್ನೇನು ಸ್ಪೆಷಲ್ ಬೇಕು ನಮ್ಗೆ? ಸಾಕಷ್ಟೆ. ಗಿರ್ಜಕ್ಕ, ಸಂಜೆ ಮುಂದೆ ಬರ್ತೀನಿ. ಒಂಚೂರು ಉಪ್ಪಿನಕಾಯಿ ಇದ್ರೆ ಕೊಡಕ್ಕ. ಅಯ್ಯೋ, ಉಪ್ಪಿನಕಾಯಿ ಇಲ್ಲ ರೇಖಾ, ಖಾಲಿ ಆಗಕ್ಕೆ ಬಂದೈತೆ ನೋಡು. ಬರ್ನಿ ಕೆಳಗೆ ಒಂಚೂರೇ ಚೂರು ಐತೆ. ನಾನು ನನ್ನ ಮಗ ರಾಜು ಬರ್ತಾನಂತ ಜೋಪಾನ ಮಾಡಿಟ್ಟಿನವ. ಮತ್ತು ಅದು ಎಲ್ಲಿ ಖಾಲಿ ಮಾಡಲಿ ನಾನು? ನೀನು ಇದ್ದಾಗ ಕೇಳಲ್ಲ, ಇಲ್ಲದೆ ಇದ್ದಾಗ ನೋಡಿ ಇವಾಗ ಕೇಳ್ತಿ. ಇಷ್ಟು ದಿನ ಏನು ಮಾಡ್ತಿದ್ದೆ?
ಕಡೆಗೆ ತೆಗೆದ್ರೆ ಸಾಕಿ ನಮ್ಮ ಹುಡುಗರು ಪುಟ್ಟಿ ಗುಂಡ ತಗೊಂಡೋಗಿ ತಿಂದ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೆ ತೆಗಿಯೋದ ಬೇಡ ಅಂತ ಹಂಗೆ ಇಟ್ಟಿದ್ನಿ. ಇವತ್ತು ಮತ್ತು ನಿಮ್ಗಂತ ನಾ ಒಂದು ಸ್ವಲ್ಪ ಕಡೆಗೆ ತೆಗೆದು ಬಟ್ಲಲ್ಲಿ ತೊಗೊಂಡು ಬಂದೀನಿ. ಅದ್ರಲ್ಲಿ ಉಳಿದ್ರೆ ತೊಗೊಂಡೋಗಂತೆ ತಗೋ. ಆಯ್ತಕ್ಕ, ಉಳಿದ್ರೆ ನಾನೇ ತೊಗೊಂಡೋಗ್ತೀನಿ ನೋಡು. ಉಳಿದ್ರೆ ತೊಗೊಂಡೋಗುವಂತೆ ತಗೋ. ಗಿರಿಜಕ್ಕ, ಸಿದ್ದೇಗೌಡ್ರಿಗೆ ನೀರು ಕೊಟ್ಟು ಬರಕ್ಕೆ ಹೋಗಿದ್ದಲ್ಲ, ಏನಂದ್ರು? ಬನ್ವೆ ಹಾಕೋ ತಯಾರಿ ಏನಾದರೂ ಮಾಡತ್ತಾರೇನು ಮತ್ತೆ? ಸುಶೀಲಾ, ನಮ್ದು ಮೇಲಿನ ಗದ್ದೆ ಐತಲ್ಲ, ಆ ಗದ್ದ್ಯಾಗ ಹುಲ್ಲದು ಎಲ್ಲ ಹಾಕಿ ರೆಡಿ ಮಾಡತ್ತಿದ್ರು. ನೀರು ಕೊಟ್ಟು ಈ ಕಡೆಗೆ ಬರತ್ತಿದ್ನಿ. ಎಷ್ಟೊತ್ತು ಮಾಡತ್ತೀರಿ? 4 ಮಂದಿ ಇದ್ದೀರಿ, ಒಂದು 2 ಗದ್ದೆ ಮುಗ್ಸಾತಿಲ್ಲ ನೀವು. ನಾವು ಬರ ಕೊಯ್ದು ಬಂದು ಕುತ್ಕೊಂಡಿವಿ ನೋಡಿಲ್ಲಿ ಅಂತ ಅನ್ನತ್ತಿದ್ರು. ಅದಕ್ಕೆ ನಾನು ನಮ್ಗೆ ಸಾಗಬೇಕಲ್ಲಪ್ಪ ಹೆಣ್ಮಕ್ಳಿಗೆ, ಬರ್ತೀವಿ ತಡಿ ನೀರದು ಕುಡ್ದು ಅಂತ ಹೇಳಿ ಬನ್ನಿ ಈ ಕಡೆ. ಹೌದೇನು? ಹಂಗಾದ್ರೆ ಇವತ್ತು ಬನ್ವೆ ಹಾಕಿ ಎಲ್ಲ ಮುಗಿಸ್ದಂಗೆ ಕಾಣ್ತಾರೆ ಇವ್ರು. ಇನ್ನೇನು ಎಷ್ಟೈತೆ? ಇದೊಂದು ಅರ್ಧ ಗದ್ದೆ ಉಳಿತು. ಇದು ಕೊಯ್ದು ನೀರು ಕುಡಿಯೋಕೆ ಕುತ್ಕೊಳ್ಳೋಣ. ನೀರು ಕುಡ್ದಾದ್ಮೇಲೆ ಅವರು ಹೊರೆ ಕಟ್ತಾರಂತ, ಹೊರೆ ಒಯ್ದೊಯ್ದು ಕೊಡೋದು ಅಷ್ಟೇ. ಇನ್ನೇನು ಮುಗಿತಾವ. ಇದೇನು 3 ಗಂಟೆ ಮಟನೂ ಆಗ್ತೈತೆ ಇಲ್ಲ ಅನಿಸ್ತೈತೆ ನನಗೆ. ನೋಡ್ರಿ ಫ್ರೆಂಡ್ಸ್, ಹೆಂಗೆ ವಿಡಿಯೋ ಮಾಡ್ಬೇಕು ನಾನು, ಏನೋ ಬಡಿಯತ್ತಾರ. ಏನು ಮಾಡಬೇಕು ನೋಡ್ರಿ, ನನಗಂತೂ ವಿಡಿಯೋ ಮಾಡೋಕೆ ಬೇಜಾರು ಬಂದುಬಿಟ್ಟೈತೆ ನೋಡ್ರಿ. ಹೀಗೆ ನೋಡೋಣ, ಅವರು ಬಂದ್ ಮಾಡಿದ್ರೆ ಒಂದು ಸ್ವಲ್ಪ ವಾಯ್ಸ್ ಕೊಟ್ಟು ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ. ಆದರೂ ಎಷ್ಟೋ ಹೊತ್ತಿಂದ ಕುತ್ಕೊಂಡೇನಿ ರೀ, ನನಗೂ ಸೊಂಟ ನೋವು ಬರತೈತೆ. ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ರೀ. ನೋಡೋಣ ತಗೊಳ್ರಿ. ಸುಶೀಲಕ್ಕ, ಓಯ್ ಸುಶೀಲಕ್ಕ, ಕೇಳಿಸ್ಕೊಂಡೆ? ಕೇಳಾತೀನಿ. ಕೇಳಾತಿ ಏನು? ನನಗಷ್ಟೇ ಕೇಳಿಸತೈತೆ ಅನ್ನೋ ಅನ್ಕೊಂಡಿ ನಾನು. 4 ಇದೇ ಗದ್ದೆಗಿದ್ದೀವಿ, ಅದು ಅಕ್ಕಪಕ್ಕ, ಅದೇನು ಕೇಳಿಸ್ದಂಗೆ ಇರ್ತೈತೆ. ನೀನಂತೂ ನೀನು ಸರೋಜ. ನಾನು ಅದ ಅನ್ನತ್ತೀನಿ. ಗಿರಿಜಕ್ಕ ಹೇಳಿದ್ ಕೇಳಿಸ್ಕೊಂಡು ಯಾಕೆ ಸುಶೀಲಕ್ಕ ಸುಮ್ಮನೆ ಐತೆ? ಇದೊಂದು ಅರ್ಧ ಗದ್ದೆ ಮುಗಿಸಿ ನೀರು ಕುಡಿಯೋಕೆ ಹೋಗೋಣ ಅನ್ನತೈತೆ. ಅಲ್ಲಿಂದ ನೀರು ಕುಡಿದು ಎಲೆ ಅಡಿಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂದಿರ್ತೀವಿ. ಕುತ್ಕೊಂಡಾದ್ಮೇಲೆ ಅವ್ರು ಕರೀತಾರೆ, ಹೊರೆ ಕಟ್ಟಿವಿ ಬರ್ರಿ, ಹೊರ ಬರ್ರಿ ಅಂತ. ಇನ್ನೇನು ಮತ್ತೆ ಎಲ್ಲ ಬನ್ವೆ ಅದು ಹಾಕಿನ ಊಟಕ್ಕೆ ಆಗ್ತೈತೇನಪ್ಪ ಇವತ್ತು ನಮ್ಗೆ ಗಿರ್ಜಕ್ಕ. ಮುಗಿತು ಬಿಡು, ಉಪವಾಸ ಕೆಡವತೈತಪ್ಪೋ ಇವತ್ತು ಉಪವಾಸ. ಏನು ಗಿರ್ಜಕ್ಕ, ಏನಂತೆ? ಅಯ್ಯೇ ಸೋಗ್ಲಾಡಿ. ಭಾರಿ ಇದೆಯಾ ಬಿಡು ಸರ್ಜಿ ನೀನು. ನೆತ್ತಿ ಮೇಲೆ ಸೂರ್ಯ ಬಂದಾನಂದ್ರೆ 12:30 ಆಗೈತಿ. ಈಗ ಸೀಮೆಗಿಲ್ದೇ ಇರೋದು ಇವಳಿಗೆ ಒಬ್ಳಿಗೆ ಹೊಟ್ಟೆ ಹಸ್ತೈತೆ. ನಾವು ಮನುಷ್ಯರಲ್ಲ. ನೋಡಿ ಸುಶೀಲ ಹೆಂಗಂತಾಳೆ. ಅಲ್ಲಲ್ಲೇ ನಮ್ಮ ಹೊಲಕ್ಕೆ ಬಂದ್ರೆ ಯಾವ ಥರ ಜಲ್ದಿ ಎದ್ದೇಳ್ರಿ, ಅವಸರ ಕೆಲಸ ಮಾಡ್ರಿ ಅಂತ ಹೇಳಿನಿ ನಾನು. ಬಿಡು ಆರಾಮಾಗಿ ಮಾಡಲಿ ಅಂದ್ಕೊಂಡು ನಾನು ಸುಮ್ಮನೆ ಇರ್ತೀನಿ. ಇವಳು ನೋಡಿ ಹೆಂಗನ್ನತ್ತಾಳೆ. ಬಿಡು ಗಿರಿಜಕ್ಕ, ಹೊಟ್ಟೆ ಹಸ್ತಾರ ನಾವು ಹೇಳ್ತೀವಿ. ಅವಳ ಬಗ್ಗೆ ಅಷ್ಟೊಂದು ಯಾಕೆ ಟೆನ್ಷನ್ ತೊಗೊಳತ್ತೀನಿ ನೀನು? ಗೊತ್ತಿಲ್ಲೇನು ಅವಳು ಹೆಂಗಿರ್ತಾಳೆ, ಎಲ್ಲಿ ಹೋದ್ರೆ ಏನಂತ. ಇಷ್ಟು ಬಿಸಿಲು ಸುಡಾತೈತೆ, ತಮಾಷೆ ಮಾಡತ್ತಾಳವಳು. ನೋಡು ಕೆಲ್ಸಾತೈತೆ, ಆ ಕಡೆ ತಿರ್ಕೊಂಡು ಕಿಸಿ ಆತಾಳ ನೋಡೋಳು. ಸುಶೀಲಾ, ಇದು ತಗೋ ನೀರು. ನೀನು ಕುಡಿ ಗಿರಿಜಕ್ಕ, ಕೊಡು, ಆಮೇಲೆ ಕುಡಿತೀವಿ. ನಂಗೆ ಬಾಯಾರಿಕೆ ಆಗಿಲ್ಲ, ಆಮೇಲೆ ಕುಡಿತೀನಿ ನಾನು, ನೀವು ಕುಡೀರಿ. ತಗೋ ಸುಶೀಲಾ. ಸರೋಜಾ ತಗೋ. ಅರೆ ಅಕ್ಕ, ನೀರು ಇನ್ನೂ ಸ್ವಲ್ಪ ಕೊಡ್ಲಿ? ಬೇಡ ಸಾಕಕ್ಕ. ಸ್ವಲ್ಪ ಹೊತ್ತಿದ್ದು ಎಲೆ ಅಡಿಕೆ ಹಾಕೊಂಡು ಆಮೇಲೆ ಹೋಗೋಣ. ಈಗ ಹೋದ್ರೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಅವರು. ಸುಣ್ಣ ಏನು ತಂದಿನ ಇಲ್ಲವ, ನೋಡ್ತೀನಿ ಅಂದ್ರೆ. ಸುಶೀಲಾ, ಸುಣ್ಣ ಬೇಕಂದ್ರೆ ತಗೊಳ್ರಿ. ನಾನು ಮತ್ತು ನಾಲಿಗೆ ಎಲ್ಲಿಗೆ ಸುಟ್ಟಿತ್ತಂತ ಒಂದು ಚೂರು ಹಚ್ಕೊಟ್ಟಿನಿ, ಬೇಕಂದ್ರೆ ತಗೊಳ್ಳಿ, ಡಬ್ಬಿ ಐತಿ. ಸಾಕು ತಗೋ ಗಿರಿಜಕ್ಕ, ಹಾಕಿರಿ. ನನಗೂ ಇಷ್ಟ ಸಾಕಿರ್ಜಕ್ಕ, ನಾನು ಭಾಳ ಸುಣ್ಣ ಹಾಕೊಂಡು ತಿನ್ನಲ್ಲ. ನಮ್ಮ ಹೊಲ ಕಡೆ ಹೋದಾಗ ನಮ್ಮ ಅತ್ತೆ ಇಷ್ಟೊಂದು ಸುಣ್ಣ ಹಾಕ್ಕೊಟ್ಟೈತೆ. ನಾನು ನೋಡಲೇ ಇಲ್ಲ, ಅದು ಮಡ್ಚಿ ಕೊಟ್ಬಿಟ್ಟೈತೆ, ಹಂಗೆ ಬಾಯಾಗ ಹಾಕೊಂಡೀನಿ. ಅವತ್ತು ರಾತ್ರಿಗೂ ನಾಲಿಗೆ ಎಲ್ಲ ಸುಟ್ಟಿ ಊಟನೂ ಹೋಗಲಿಲ್ಲ ಗಿರಿಜಕ್ಕ, ಹಂಗಾಗ್ಬಿಟ್ಟೈತೆ. ಅದಕ್ಕೆ ಅವತ್ತಿಂದ ಅನಿಸ್ಬಿಡ್ತೆ ಎಲೆ ಅಡಿಕೆನೇ ತಿನ್ನಬಾರ್ದಂತ. ಆದರೆ ಏನು ಮಾಡೋದು, ಹೊಲ ಕಡೆಗೆ ಬಂದಾಗ ನೆನಪು ಬರ್ತೈತೆ ಎಲೆ ಅಡಿಕೆ. ನಿಮ್ಮ ಅತ್ತೆ ಬೇಕಂತ ಹಾಕ್ಕೊಟ್ಟೈತೇನೋ ತಗೋ. ಏ ಇಲ್ಲಕ್ಕ. ಎಲೆ ಅಡಿಕೆ ಹಾಕೋರಿ.